ಹಾಯ್ ಫ್ರೆಂಡ್ಸ್, ನಾನು ಯೋಗೇಶ್, ನಿಮ್ಮ ಲೆಕ್ಕದ ಮೇಸ್ಟ್ರು. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಡೊಮೈನ್ ಬಗ್ಗೆ ಮಾತಾಡ್ತಿದ್ವಿ. ಅದೇ ತರ ಇವತ್ತು ಕೂಡ ಸಮ್ ಕ್ವಶನ್ಸ್ ಆನ್ ಡೊಮೈನ್ ಮೇಲೆ ಸ್ವಲ್ಪ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ನ ನೋಡ್ಬಿಡೋಣ. ಓಕೆನಾ? ರೇಂಜ್ ಅಂದ್ರೆ ಏನು ನೋಡ್ಬಿಡೋಣ. ರೇಂಜ್ ನಾವು ಆಲ್ರೆಡಿ ಮಾತಾಡ್ಬಿಟ್ಟಿದೀವಿ. ಇಷ್ಟೊತ್ತವರೆಗೂ ಏನೇನ್ ಕ್ವಶನ್ ಸಾಲ್ವ್ ಮಾಡಿದ್ವಿ ಇದೆಲ್ಲ ಡೊಮೈನ್ ಮೇಲೆ. ಡೊಮೈನ್ ಫೈಂಡ್ ಔಟ್ ಮಾಡೋದೇನು? ಡೊಮೈನ್ ಇಸ್ ನಥಿಂಗ್ ಬಟ್ ಇನ್ಪುಟ್ ವ್ಯಾಲ್ಯೂಸ್. ಇಟ್ ಇಸ್ ನಥಿಂಗ್ ಬಟ್ ಎಕ್ಸ್ ವ್ಯಾಲ್ಯೂ. ಸೊ ಓಕೆ, ಹಾಗಾದ್ರೆ ರೇಂಜ್ ಬಗ್ಗೆ ನಮ್ಗೆ ಆಲ್ರೆಡಿ ಏನೋ ಸ್ವಲ್ಪ ಗೊತ್ತಿದೆ. ರೇಂಜ್ ಅಂದ್ರೆ ಏನು ನಾವು ಆಲ್ರೆಡಿ ರಿಲೇಷನ್ ಅಲ್ಲಿ ನೋಡಿದೀವಿ. ರೇಂಜ್ ಇಸ್ ನಥಿಂಗ್ ಬಟ್ ಸೆಟ್ ಆಫ್ ಆಲ್ ಸೆಕೆಂಡ್ ಎಲಿಮೆಂಟ್ಸ್. ಹೌದಾ? ಸೆಟ್ ಆಫ್ ಆಲ್ ಸೆಕೆಂಡ್ ಎಲಿಮೆಂಟ್ಸ್ ಇನ್ ಎ ಆರ್ಡರ್ಡ್ ಪೇರ್ ಆಫ್ ಎ ರಿಲೇಷನ್, ಅದನ್ನೇ ರೇಂಜ್ ಅಂತ ಕರಿತೀವಿ. ಇನ್ ಸೇಮ್ ಫಂಕ್ಷನ್ ಆಲ್ಸೋ ಇಟ್ ಇಸ್ ಸೇಮ್. ಹಾಗಾದ್ರೆ ರೇಂಜ್ ಅಂದ್ರೆ ಏನು ನೋಡ್ಬೇಡ. ಸಮ್ ಡಿಫ್ರೆಂಟ್ ಮೀನಿಂಗ್ಸ್ ನೋಡ್ಬೇಡ. ಸೊ ರೇಂಜ್ ಅಂದ್ರೆ ಫಸ್ಟ್ ಔಟ್ಪುಟ್ ವ್ಯಾಲ್ಯೂಸ್. ಎಕ್ಸ್ ಅಂದ್ರೆ ಡೊಮೈನ್ ಅಂದ್ರೆ ಇನ್ಪುಟ್ ವ್ಯಾಲ್ಯೂಸ್ ಗೊತ್ತಿತ್ತು. ನಾವು ಇಷ್ಟೊತ್ತವರೆಗೂ ಸಾಲ್ವ್ ಮಾಡಿದ ಕ್ವಶನ್ಸ್ ಎಲ್ಲ ಡೊಮೈನ್ಸ್ ಮೇಲಿತ್ತು. ಈಗ ರೇಂಜ್ ಅಂದ್ರೆ ನೋಡೋಣ. ರೇಂಜ್ ಇಸ್ ನಥಿಂಗ್ ಬಟ್ ಔಟ್ಪುಟ್ ವ್ಯಾಲ್ಯೂಸ್. ಅದೇ ತರ ವೈ ವ್ಯಾಲ್ಯೂಸ್. ನೆಕ್ಸ್ಟ್ ಇನ್ನೇನ್ ಬರಿಬಹುದು? ದಿ ಸೆಟ್ ಆಫ್ ಆಲ್ ಇಮೇಜಸ್. ದಿ ಸೆಟ್ ಆಫ್ ಆಲ್ ಇಮೇಜಸ್. ಇನ್ನು ಏನ್ ಬರಿಬಹುದು? ಇಟ್ ಈಸ್ ಹೈಟ್ ಆಫ್ ದಿ ಗ್ರಾಫ್. ಹೈಟ್ ಆಫ್ ದಿ ಗ್ರಾಫ್. ಸೊ ಇನ್ನು ಏನ್ ಬರಿಬಹುದು? ಇಟ್ ಈಸ್ ನಥಿಂಗ್ ಬಟ್ ಆನ್ಸರ್ ವಿ ಗಾಟ್ ಫಾರ್ ಎಕ್ಸ್ ವ್ಯಾಲ್ಯೂ. ಅಂದ್ರೆ ಎಕ್ಸ್ ವ್ಯಾಲ್ಯೂ ನಾನು ಕೊಟ್ಟಾಗ ವೈ ವ್ಯಾಲ್ಯೂ ನನಗೆ ಏನ್ ಸಿಕ್ತು ಅದೇ ರೇಂಜ್. ಸೊ ಟೋಟಲ್ ರೇಂಜ್ ನ ಇಷ್ಟು ವರ್ಡ್ಸ್ ಇಂದ ನಾವು ಕರಿತೀವಿ. ರೇಂಜ್ ಅಂದ್ರೆ ಇದಿಷ್ಟು ಎಲ್ಲ ಸೇಮ್. ಔಟ್ಪುಟ್ ವ್ಯಾಲ್ಯೂಸ್, ವೈ ವ್ಯಾಲ್ಯೂಸ್, ದಿ ಸೆಟ್ ಆಫ್ ಆಲ್ ಇಮೇಜಸ್, ಹೈಟ್ ಆಫ್ ದಿ ಗ್ರಾಫ್, ಆನ್ಸರ್, ಇದನ್ನ ಎಲ್ಲಾ ಏನಂತ ಕರಿತೀವಿ? ರೇಂಜ್ ಅಂತ ಕರಿತೀವಿ. ಹೌದಾ? ಸೊ ಹಾಗಾದ್ರೆ ರೇಂಜ್ ಫೈಂಡ್ ಔಟ್ ಮಾಡೋದು ಹೇಗೆ? ರೇಂಜ್ ಹೆಂಗ್ ಫೈಂಡ್ ಔಟ್ ಮಾಡೋದು? ಸಮ್ ರೇಂಜ್ ಫಾರ್ ಸಮ್ ಸ್ಟ್ಯಾಂಡರ್ಡ್ ಫಂಕ್ಷನ್ಸ್. ಫಸ್ಟ್ ಸಮ್ ಸ್ಟ್ಯಾಂಡರ್ಡ್ ಫಂಕ್ಷನ್ಸ್ ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋ ಸಮ್ ಸ್ಟ್ಯಾಂಡರ್ಡ್ ಫಂಕ್ಷನ್ಸ್ ಗೆ ರೇಂಜ್ ಏನು ನೋಡ್ಬಿಡೋಣ. ಹಾಗಾದ್ರೆ ರೇಂಜ್ ಅಂದ್ರೆ ಎಲ್ರಿಗೂ ಗೊತ್ತಾಯ್ತಲ್ವಾ ಡೆಫಿನೇಷನ್? ಸೊ ಹಾಗಾದ್ರೆ ನೋಡೋಣ. ಫಸ್ಟ್ ಎಕ್ಸಾಂಪಲ್ ನೋಡೋಣ. ಹಾಗಾದ್ರೆ ನಮಗೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಗೊತ್ತು. ದೆನ್ ವಾಟ್ ಇಸ್ ದ ರೇಂಜ್ ಫಾರ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್? ನಾನು ಈ ಫಂಕ್ಷನ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ. ರೇಂಜ್ ಫಾರ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಏನಾಗುತ್ತೆ? ಇಟ್ ಇಸ್ ನಥಿಂಗ್ ಬಟ್ ಇಂಟೀಜರ್ಸ್. ಹೌದಲ್ವಾ? ರೇಂಜ್ ಆಫ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಏನಾಗುತ್ತೆ? ರೇಂಜ್ ಆಫ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಈಸ್ ಓನ್ಲಿ ಇಂಟೀಜರ್ಸ್. 1.1, 1.2, 1.3, 1.4, 1.5 ಅದ್ರದ್ದೆಲ್ಲ ವ್ಯಾಲ್ಯೂ ಏನಾಗಿರುತ್ತೆ? 1. 2.1 ಇಂದ 2.9 ವರೆಗೂ ಅದ್ರದ್ದೆಲ್ಲ ವ್ಯಾಲ್ಯೂ ಏನಾಗಿರುತ್ತೆ? 2. ಎಲ್ಲಿಗೆ ಮ್ಯಾಪ್ ಆಗಿರುತ್ತೆ ಅಂದ್ರೆ 2 ಗೆ. ಹೌದಲ್ವಾ? ಸೊ ರೇಂಜ್ ಆಫ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಏನಾಗುತ್ತೆ? ಇಟ್ ಇಸ್ ನಥಿಂಗ್ ಬಟ್ ಇಂಟೀಜರ್. ಅದೇ ತರ ರೇಂಜ್ ಆಫ್ ಫ್ರಾಕ್ಷನಲ್ ಪಾರ್ಟ್ ಆಫ್ ಫಂಕ್ಷನ್. ಅರೆ ಫ್ರಾಕ್ಷನಲ್ ಪಾರ್ಟ್ ಆಫ್ ಫಂಕ್ಷನ್ ಅಲ್ಲಿ ಅದ್ರ ವ್ಯಾಲ್ಯೂ ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ? ವೈ ಆಕ್ಸಿಸ್ ಅಲ್ಲಿ 0 to 1 ಅಷ್ಟೇ. ಹೌದಲ್ವಾ? ಸೊ ಅದೇ ತರ ಮಾಡ್ ಎಕ್ಸ್ ಗೆ ರೇಂಜ್ ಏನಾಗಿರುತ್ತೆ? ಅರೆ ಮಾಡ್ ಎಕ್ಸ್ ಗೆ ರೇಂಜ್ ಇಟ್ ಇಸ್ ಫ್ರಮ್ 0 to ಇನ್ಫಿನಿಟಿ. ಹೌದಾ? ಸೊ ಇದೆಲ್ಲ ಸ್ಪೆಷಲ್ ಫಂಕ್ಷನ್ಸ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಲಾಗ್ ಎಕ್ಸ್ ಗೆ ರೇಂಜ್ ಏನಿರುತ್ತೆ? ಲಾಗ್ ಎಕ್ಸ್ ಗೆ ರೇಂಜ್ ಇಟ್ ಇಸ್ ರಿಯಲ್ ನಂಬರ್ಸ್. ಅದೇ ತರ ಇ ಪವರ್ ಎಕ್ಸ್ ಅಂದ್ರೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್, 3 ಪವರ್ ಎಕ್ಸ್, 2 ಪವರ್ ಎಕ್ಸ್, ಇದಕ್ಕೆಲ್ಲ ಏನಿರುತ್ತೆ ರೇಂಜು? ಇದಕ್ಕೂ ಅಷ್ಟೇ ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ? ಫ್ರಮ್ 0 to ಇನ್ಫಿನಿಟಿ. ಅದೇ ತರ ಸಿಗ್ನಮ್ ಫಂಕ್ಷನ್ ಆಫ್ ಎಕ್ಸ್ ಇದಕ್ಕೆ ರೇಂಜ್ ಏನಿರುತ್ತೆ? ಇದಕ್ಕೆ 3 ಪಾಯಿಂಟ್ಸ್. ಯಾವ್ದಂದ್ರೆ -1, 0, +1. ಹೌದಲ್ವಾ? ಸೊ ಅದೇ ತರ ಸಿಗ್ನಮ್ ಆಫ್ ಪಾಸಿಟಿವ್ ಫಂಕ್ಷನ್, ಒಳಗಡೆ ಇರೋ ಫಂಕ್ಷನ್ ಏನಾದ್ರು ಪಾಸಿಟಿವ್ ಇದ್ರೆ ಅದಕ್ಕೆ ರೇಂಜ್ ಏನಾಗಿರುತ್ತೆ? ಜಸ್ಟ್ +1. ಸಿಗ್ನಮ್ ಆಫ್ ನೆಗೆಟಿವ್, SGN ಆಫ್ ನೆಗೆಟಿವ್ ಏನಾದ್ರೂ ಇದ್ರೆ ಅದಕ್ಕೆ ಏನಾಗಿರುತ್ತೆ? ರೇಂಜು ಇಟ್ ಈಸ್ -1. ಹೌದಾ? ಸೊ ಅದೇ ತರ ಕಾನ್ಸ್ಟೆಂಟ್ ಫಂಕ್ಷನ್ ಗೆ ರೇಂಜ್ ಏನು? ರೇಂಜ್ ಫಾರ್ ಕಾನ್ಸ್ಟೆಂಟ್ ಫಂಕ್ಷನ್ ಗೆ ರೇಂಜ್ ಕಾನ್ಸ್ಟೆಂಟ್ ಇರುತ್ತೆ. ಸೊ ಇಟ್ ಈಸ್ ಕಾನ್ಸ್ಟೆಂಟ್ ಅಂದ್ರೆ ಸಿಂಗಲ್ಟನ್ ಸೆಟ್ ಆಗಿರುತ್ತದು. ಗೊತ್ತಾಯ್ತಾ? ಇದಿಷ್ಟು ಸಮ್ ಸ್ಟ್ಯಾಂಡರ್ಡ್ ಫಂಕ್ಷನ್ಸ್. ಅದಕ್ಕೆ ರೇಂಜ್ ಈಸಿಯಾಗಿ ಬರ್ದ್ಬಿಟ್ಟೆ ನಾನು. ಸೊ ಅದೇ ತರ ಹಾಗಾದ್ರೆ ಫಂಕ್ಷನ್ಸ್ ಗೆ ರೇಂಜ್ ಫೈಂಡ್ ಔಟ್ ಮಾಡೋದು ಹೇಗೆ? ಡೊಮೈನ್ ಫೈಂಡ್ ಔಟ್ ಮಾಡೋದ್ರ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ಬಿಟ್ವಿ. ಹಾಗಾದ್ರೆ ರೇಂಜ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂದ್ರೆ ಔಟ್ಪುಟ್ ವ್ಯಾಲ್ಯೂಸ್, ವೈ ವ್ಯಾಲ್ಯೂಸ್, ದಿ ಸೆಟ್ ಆಫ್ ಆಲ್ ಇಮೇಜಸ್, ಹೈಟ್ ಆಫ್ ದಿ ಗ್ರಾಫ್, ಆನ್ಸರ್, ಇದನ್ನೆಲ್ಲ ಫೈಂಡ್ ಔಟ್ ಮಾಡೋದು ಹೇಗೆ? ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ ರೇಂಜ್ ಹೆಂಗ್ ಫೈಂಡ್ ಔಟ್ ಮಾಡೋದು ಅಂತ. ಸೊ ನೋಡೋಣ. ಸಮ್ ಸ್ಪೆಷಲ್ ಫಂಕ್ಷನ್ಸ್ ಗೆ ನಾವು ರೇಂಜ್ ಏನೇನು ಅಂತ ನೋಡ್ಬಿಟ್ವಿ. ಅದ್ರದ್ದೆಲ್ಲ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಗ್ರಾಫ್ ಹಾಕಿದ್ವಿ, ಈಸಿಯಾಗಿ ನಮಗೆ ರೇಂಜ್ ಗೊತ್ತಾಗೋಯ್ತು. ಹಾಗಾದ್ರೆ ಆಕ್ಚುಯಲ್ ಆಗಿ ರೇಂಜ್ ಹೆಂಗ್ ಫೈಂಡ್ ಔಟ್ ಮಾಡೋದು ಹೆಂಗೆ ನೋಡೋಣ. ನಮಗೆ ಗೊತ್ತು ರೇಂಜ್ ಈಸ್ ನಥಿಂಗ್ ಬಟ್
ಎಫ್ ಆಫ್ ಎಕ್ಸ್ ಅಂದ್ರೆ ಇಮೇಜಸ್, ಸೆಟ್ ಆಫ್ ಇಮೇಜಸ್ ವಿಚ್ ಇಸ್ ನಥಿಂಗ್ ಬಟ್ ವೈ ವ್ಯಾಲ್ಯೂ. ಸೊ ನನಗೆ ವೈ ವ್ಯಾಲ್ಯೂ ಬೇಕು. ರೇಂಜ್ ಅಂದ್ರೆ ಸಮ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ ಇದ್ದಾಗ ರೇಂಜ್ ಹೆಂಗ್ ಫೈಂಡ್ ಔಟ್ ಮಾಡೋದು? ಫಾರ್ ಎಕ್ಸಾಂಪಲ್, ಈಗ ನನ್ನ ಹತ್ರ ಒಂದು ಕ್ವಶನ್ ಇದೆ ಅನ್ಕೊಳ್ಳೋಣ. ಫೈಂಡ್ ರೇಂಜ್ ಆಫ್ 2 sin x plus 3. ಸೊ ಈ ಫಂಕ್ಷನ್ಗೆ ರೇಂಜ್ ಫೈಂಡ್ ಔಟ್ ಮಾಡಬೇಕು. ರೇಂಜ್ ಹೆಂಗ್ ಫೈಂಡ್ ಔಟ್ ಮಾಡೋದು ಫಸ್ಟ್ ನೋಡೋಣ. ಇಲ್ಲಿ ರೇಂಜ್ ಟೋಟಲ್ ಫಂಕ್ಷನ್ಗೆ ರೇಂಜ್ ಫೈಂಡ್ ಔಟ್ ಮಾಡಬೇಕು. ಅದ್ರ ಒಳಗಡೆ ಯಾವುದೋ ಫಸ್ಟ್ ಒಂದು ಸ್ಮಾಲ್ ಫಂಕ್ಷನ್ ಇದೆ. ಯಾವುದದು? ಇಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಒಂದು ಸ್ಪೆಷಲ್ ಫಂಕ್ಷನ್ ಇದೆ ಅಲ್ಲಿ, ಯಾವ್ದಂದ್ರೆ sin x. ಈಗ ಇಲ್ಲಿ sin x ಇದೆ. ಸೊ sin x ಗೆ ರೇಂಜ್ ಏನು ನಮಗೆ ಗೊತ್ತು. sin x ಗೆ ರೇಂಜ್, sin x ಯಾವಾಗ್ಲೂ ಲೈಯಿಂಗ್ ಬಿಟ್ವೀನ್ +1 and -1. ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ sin ಫಂಕ್ಷನ್ ಇಸ್ +1, ಮಿನಿಮಮ್ ವ್ಯಾಲ್ಯೂ ಇಸ್ -1. ಸೊ ಹಾಗಾದ್ರೆ sin ಫಂಕ್ಷನ್ ಗೆ ರೇಂಜ್ -1 to +1 ಇರುತ್ತೆ. ಫಸ್ಟ್ ಇಯರ್ ಅಲ್ಲೇ ಓದ್ಬಿಟ್ಟಿದ್ದೀರಾ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಲ್ಲಿ. ಈಗ ನನಗೆ ಇಲ್ಲಿ ಬೇಕಿರೋದು sin x ದಲ್ಲ, 2 sin x plus 3 ಇದು ರೇಂಜ್ ಬೇಕು. ಸೊ ಇಲ್ಲಿ ಏನಾಗಿದೆ, 2 ಮಲ್ಟಿಪ್ಲೈ ಆಗಿದೆ. ಫಸ್ಟ್ ನಾನು ಏನ್ ಮಾಡ್ತೀನಿ, 2 ನ ಮಲ್ಟಿಪ್ಲೈ ಮಾಡ್ತೀನಿ ಇನ್ಇಕ್ವಾಲಿಟಿಗೆ. ರೇಂಜ್ ಫೈಂಡ್ ಔಟ್ ಮಾಡೋದು ನೋಡ್ರು. ರೇಂಜ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಫಸ್ಟ್ ನಾನು ಎಫ್ ಆಫ್ ಎಕ್ಸ್ ಫಾರ್ಮ್ ಮಾಡ್ಬೇಕು, ಅಂದ್ರೆ ಕಂಪ್ಲೀಟ್ ಫಂಕ್ಷನ್ ನ ಫಾರ್ಮ್ ಮಾಡ್ಬೇಕು. ನಾನು ಇವಾಗ ಈ ಫಂಕ್ಷನ್ ಇಲ್ಲಿ ಇದೆಯಲ್ವಾ ಫಂಕ್ಷನ್, ಈ ಫಂಕ್ಷನ್ ನ ಫಾರ್ಮ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಯೂಸಿಂಗ್ some other functions which are present in the function. ಅಂದ್ರೆ ಈ ಫಂಕ್ಷನ್ ಒಳಗಡೆ ಪ್ರೆಸೆಂಟ್ ಆಗಿದೆಯಲ್ಲ ಸ್ಮಾಲ್ ಫಂಕ್ಷನ್ಸ್, ಅದನ್ನ ತಗೊಂಡು ರೇಂಜ್ ಫೈಂಡ್ ಔಟ್ ಮಾಡೋ ಕೆಲಸ ಮಾಡ್ತಾ ಇದ್ದೀನಿ. ಸೊ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ರಿ. ನಾನು ಅದಕ್ಕೆ ಫಸ್ಟ್ ಇಲ್ಲಿ sin x ಕನ್ಸಿಡರ್ ಮಾಡಿದೆ. sin x ತಗೊಂಡೆ ಯಾಕೆಂದ್ರೆ sin x ಗೆ ರೇಂಜ್ ಗೊತ್ತು. ಅದರಿಂದ ಇವಾಗ ಬಿಗ್ಗರ್ ಫಂಕ್ಷನ್ ಫಾರ್ಮ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ sin x ಗೆ ರೇಂಜ್ ಗೊತ್ತಾಯ್ತು. ನನಗೆ sin x ಗೆ ರೇಂಜ್ ಬೇಡ, 2 sin x ಬೇಕು ನನಗೆ. 2 sin x ಬೇಕಂದ್ರೆ ಮಲ್ಟಿಪ್ಲೈ ಬೈ 2 ಮಾಡ್ಬಿಡೋಣ. 2 ಮಲ್ಟಿಪ್ಲೈ ಮಾಡಿದ್ರೆ -1 into 2 -2, ಇದು 2 sin x ಆಗುತ್ತೆ, ಲೆಸ್ ದೆನ್ ಆರ್ ಈಕ್ವಲ್ ಟು 2 ಆಗುತ್ತೆ. ಹೌದಾ? ಅರೆ ಇದ್ರದ್ದು ರೇಂಜ್ ಬೇಡ ನನಗೆ, ಇನ್ನೂ ಏನ್ ಬೇಕು, +3 ಬೇಕು. +3 ಆಡ್ ಮಾಡೋಣ ಇವಾಗ. +3 ಆಡ್ ಮಾಡ್ತೀನಿ ನಾನು ಇವಾಗ. -2 +3 ಲೆಸ್ ದೆನ್ ಆರ್ ಈಕ್ವಲ್ ಟು 2 sin x +3 ಲೆಸ್ ದೆನ್ ಆರ್ ಈಕ್ವಲ್ ಟು 3 + 2. ಸೊ ಎಲ್ಲಾ ಕಡೆ 3 ಆಡ್ ಮಾಡಿದೆ. ಇಲ್ಲಿ ನೋಡ್ರಿ, -2 +3 ಅಂದ್ರೆ 1 ಲೆಸ್ ದೆನ್ ಆರ್ ಈಕ್ವಲ್ ಟು 2 sin x +3 ಲೆಸ್ ದೆನ್ ಆರ್ ಈಕ್ವಲ್ ಟು 3 + 2 ಅಂದ್ರೆ 5. ಅರೆ ಇವಾಗ ಫಂಕ್ಷನ್ ಫಾರ್ಮ್ ಆಗಿದೆ. ಈ ಟೋಟಲ್ ಇದನ್ನೇನಂತ ಕರಿಬಹುದು, ಎಫ್ ಆಫ್ ಎಕ್ಸ್. ನಾನು ಅದಕ್ಕೆ ಹೇಳಿದ್ದು ಫಸ್ಟ್ ಎಫ್ ಆಫ್ ಎಕ್ಸ್ ಫಾರ್ಮ್ ಮಾಡಕ್ಕೆ ಟ್ರೈ ಮಾಡ್ರಿ. ನಾನು ಇವಾಗ ಎಫ್ ಆಫ್ ಎಕ್ಸ್ ಫಾರ್ಮ್ ಮಾಡಿದೆ. ಎಫ್ ಆಫ್ ಎಕ್ಸ್ ಲೈಯಿಂಗ್ ಬಿಟ್ವೀನ್ 1 and 5. ಹಾಗಾದ್ರೆ ಎಫ್ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ ವೈ ವ್ಯಾಲ್ಯೂ. ಸೊ 1 ಲೆಸ್ ದೆನ್ ಆರ್ ಈಕ್ವಲ್ ಟು ವೈ ಲೆಸ್ ದೆನ್ ಆರ್ ಈಕ್ವಲ್ ಟು 5. ವೈ ಇಸ್ ನಥಿಂಗ್ ಬಟ್ ರೇಂಜ್. ಹಾಗಾದ್ರೆ ರೇಂಜ್ ಏನು ಫಂಕ್ಷನ್ದು, ಎಲ್ಲಿಂದ ಎಲ್ಲಿವರೆಗೂ ಇದೆ, ಕ್ಲೋಸ್ಡ್ 1 to 5. ಯಾಕೆಂದ್ರೆ ಇಲ್ಲಿ ಸ್ಲ್ಯಾಕ್ ಇನ್ಇಕ್ವಾಲಿಟಿ ಇದ್ರಿಂದ ಕ್ಲೋಸ್ಡ್ ಅಂದ್ರೆ 1, 5 ಇನ್ಕ್ಲೂಡ್ ಮಾಡ್ಕೊಂಡೆ. ಸೊ ದಿಸ್ ಇಸ್ ದಿ ರೇಂಜ್ ಆಫ್ ದಿಸ್ ಫಂಕ್ಷನ್. ಗೊತ್ತಾಯ್ತಾ? ಈಸಿಯಾಗಿ ರೇಂಜ್ ಫೈಂಡ್ ಔಟ್ ಮಾಡೋದು ಹೆಂಗ್ ಗೊತ್ತಾಯ್ತಾ? ಅದೇ ತರ ಸಮ್ ಡಿಫ್ರೆಂಟ್ ಮೆಥಡ್ಸ್ ನ ನೋಡೋಣ ಇವಾಗ. ಅಂದ್ರೆ ರೇಂಜ್ ಫೈಂಡ್ ಔಟ್ ಮಾಡಕ್ಕೆ ಸಮ್ ಸ್ಟ್ಯಾಂಡರ್ಡ್ ಮೆಥಡ್ಸ್, ಯಾವುದೋ ಸಮ್ ಟೈಪ್ಸ್ ಆಫ್ ಫಂಕ್ಷನ್ಸ್ ಇದ್ದಾಗ ಸಮ್ ಸ್ಟ್ಯಾಂಡರ್ಡ್ ಮೆಥಡ್ಸ್ ನ ಯೂಸ್ ಮಾಡಿ ರೇಂಜ್ ಫೈಂಡ್ ಔಟ್ ಮಾಡ್ಬಿಡ್ಬೋದು. ಅದೇನೇನು ಅಂತ ನೋಡೋಣ. ನಾವು ಮೇಜರ್ ಆಗಿ ಒಂದಷ್ಟು ಮೆಥಡ್ಸ್ ನ ಯೂಸ್ ಮಾಡ್ತೀವಿ ಯಾವುದಕ್ಕೆ, ರೇಂಜ್ ನ ಫೈಂಡ್ ಔಟ್ ಮಾಡಕ್ಕೆ. ಫಂಕ್ಷನ್ ಸಮ್ ಸ್ಟ್ಯಾಂಡರ್ಡ್ ಫಾರ್ಮ್ಸ್ ಅಲ್ಲಿ ಇದ್ರೆ ರೇಂಜ್ ಫೈಂಡ್ ಔಟ್ ಮಾಡಕ್ಕೆ ಸಮ್ ಮೆಥಡ್ಸ್ ಯೂಸ್ ಮಾಡ್ತೀವಿ. ಫಸ್ಟ್ ಮೆಥಡ್ ಬರ್ಕೋಣ. ಫಸ್ಟ್ ಮೆಥಡ್ ಯಾವುದು ಅಂದ್ರೆ using arithmetic mean, geometric mean, ಅದೇ ತರ harmonic mean to find range. First method using am greater than or equal to gm greater than or equal to hm to find range. So using am greater than gm greater than hm. ಈ ಮೆಥಡ್ ಎಲ್ಲಿ ಯೂಸ್ ಮಾಡೋದು ಅಂಡ್ ಹೆಂಗೆ ಯೂಸ್ ಮಾಡೋದು ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ಸೊ ಇದು ಫಸ್ಟ್ ಮೆಥಡ್. ಸಮ್ ಸ್ಟ್ಯಾಂಡರ್ಡ್ ಮೆಥಡ್ಸ್ ಇದು. ಸೊ ಅದರಲ್ಲಿ ಫಸ್ಟ್ ಒನ್ ಇದು. ಸೊ ಇದನ್ನ ಯೂಸ್ ಮಾಡಿಕೊಂಡು ರೇಂಜ್ ಹೆಂಗ್ ಫೈಂಡ್ ಔಟ್ ಮಾಡೋದು ನೋಡೋಣ. ಅಂಡ್ ಯಾವ ತರ ಫಂಕ್ಷನ್ಸ್ಗೆ ನಾನು ಇದನ್ನ ಯೂಸ್ ಮಾಡಬೇಕು ರೇಂಜ್ ಫೈಂಡ್ ಔಟ್ ಮಾಡಬೇಕಿದ್ರೆ ನೋಡೋಣ. ಫಸ್ಟ್ ಕ್ವಶನ್, ಒಂದು ಎಕ್ಸಾಂಪಲ್ ಈ ಮೆಥಡ್ ಮೇಲೆ ನೋಡೋಣ. ಫೈಂಡ್ ರೇಂಜ್ ಆಫ್ function f of x equals x power x square plus 9 by x square. ಸೊ ಇದಕ್ಕೆ ಹೇಗಪ್ಪ ರೇಂಜ್ ಫೈಂಡ್ ಔಟ್ ಮಾಡೋದು ನೋಡ್ಬಿಡೋಣ. ಸೊ ಫಸ್ಟ್ ಇಲ್ಲಿ ನೋಡೋಣ,
ರೇಂಜ್ ಫೈಂಡ್ ಔಟ್ ಮಾಡಬೇಕಿದ್ರೆ AMGM ಮೆಥಡ್ ಅಂದ್ರೆ ಅರ್ಥಮೆಟಿಕ್ ಮೀನ್ ಜೊಮೆಟ್ರಿಕ್ ಮೀನ್ ಯೂಸ್ ಮಾಡಬೇಕಿದ್ರೆ ಫಂಕ್ಷನ್ಸ್ ಅಂದ್ರೆ ರೆಸಿಪ್ರೋಕಲ್ ಫಂಕ್ಷನ್ಸ್ ಇರಬೇಕು. ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಅದಕ್ಕೆ ರೆಸಿಪ್ರೋಕಲ್ ಫಂಕ್ಷನ್ ಏನು 1/x². ಸಪೋಸ್ ಏನಾದ್ರೂ tan ಇನ್ವರ್ಸ್ x ಇದ್ದಿದ್ರೆ ಅದಕ್ಕೆ ರೆಸಿಪ್ರೋಕಲ್ ಫಂಕ್ಷನ್ ಏನಾಗುತ್ತೆ? ಅದಕ್ಕೆ ರೆಸಿಪ್ರೋಕಲ್ ಫಂಕ್ಷನ್ cot ಇನ್ವರ್ಸ್ ಆಫ್ x. ಹೌದಾ? ಅಂದ್ರೆ ಫಂಕ್ಷನ್ ಅಂಡ್ ರೆಸಿಪ್ರೋಕಲ್ ಫಂಕ್ಷನ್ಸ್ ಎಲ್ಲೆಲ್ಲಿ ನೋಡ್ತೀವಿ ನಾವು ಅಲ್ಲೆಲ್ಲ ಅರ್ಥಮೆಟಿಕ್ ಜೊಮೆಟ್ರಿಕ್ ಅಂಡ್ ಹಾರ್ಮೋನಿಕ್ ಮೀನ್ ಮೆಥಡ್ ನ ಯೂಸ್ ಮಾಡಬಹುದು. ಹೆಂಗ್ ಯೂಸ್ ಮಾಡೋದು ನೋಡ್ಬಿಡೋಣ. ಸೊ ಯಾವಾಗ ಯೂಸ್ ಮಾಡಬಹುದು ಅಂದ್ರೆ ಯೂಸ್ ವೆನ್ we see the reciprocal functions. ರೆಸಿಪ್ರೋಕಲ್ ಫಂಕ್ಷನ್ಸ್ ಎಲ್ಲೆಲ್ಲಿ ಕಾಣಿಸುತ್ತೆ ಅಲ್ಲೆಲ್ಲ ಅರ್ಥಮೆಟಿಕ್ ಜೊಮೆಟ್ರಿಕ್ ಹೈಪರ್ಮೋನಿಕ್ ಮೀನ್ ಮೆಥಡ್ ನ ಅಪ್ಲೈ ಮಾಡು. ಸೊ ಫಸ್ಟ್ ಹೆಂಗ್ ಫೈಂಡ್ ಔಟ್ ಮಾಡಾಗತ್ತಾಗಾದ್ರೆ ರೇಂಜ್ ನೋಡೋಣ. ಇಲ್ಲೇ ಇದೆ ಕಂಡೀಷನ್ AM > GM. ಅರ್ಥಮೆಟಿಕ್ ಮೀನ್ ಗೆ ನಮಗೆ ಫಾರ್ಮುಲಾ ಗೊತ್ತು. ಅರ್ಥಮೆಟಿಕ್ ಮೀನ್ ಅಂದ್ರೆ ಏನು? A + B/2. ಈಗ ಎರಡು ನಂಬರ್ ಇದೆ, ಅದಕ್ಕೆ ಅರ್ಥಮೆಟಿಕ್ ಮೀನ್ ಫೈಂಡ್ ಔಟ್ ಮಾಡೋದು ಹೆಂಗೆ? ಇಫ್ ಸಪೋಸ್ A and B are the two numbers, then arithmetic mean is A + B/2. ಜೊಮೆಟ್ರಿಕ್ ಮೀನ್ ಏನಾಗುತ್ತೆ? √AB. ಸೊ ಅರ್ಥಮೆಟಿಕ್ ಮೀನ್ ಜೊಮೆಟ್ರಿಕ್ ಮೀನ್ ಗೊತ್ತು ನಮಗೆ. ಅರ್ಥಮೆಟಿಕ್ ಮೀನ್ ಇಸ್ A + B/2. Geometric mean AB/2. Sorry, √AB. Arithmetic mean is A + B/2. Geometric mean is √AB ಗೊತ್ತು. A ಯಾವುದು B ಯಾವುದು? ಇಲ್ಲಿ ಸಿಂಪಲ್. ಹಿಯರ್ A ಅಂದ್ರೆ ಫಸ್ಟ್ ಫಂಕ್ಷನ್. ನಾನು ಇಲ್ಲಿ A = x² ತಗೊಳ್ತೀನಿ, B = 9/x² ತಗೊಳ್ತೀನಿ. ಓಕೆನಾ? ಸೊ ಹಾಗಾದ್ರೆ ಅರ್ಥಮೆಟಿಕ್ ಮೀನ್ > ಜೊಮೆಟ್ರಿಕ್ ಮೀನ್ ಈ ಕಂಡೀಷನ್ ಯೂಸ್ ಮಾಡೋಣ. ಫಸ್ಟ್ ಅರ್ಥಮೆಟಿಕ್ ಮೀನ್ ಏನಾಗುತ್ತೆ ಇವೆರಡಕ್ಕೂ ಬರ್ಕೊಳ್ಳೋಣ. x² + 9/x²/2 > ಜೊಮೆಟ್ರಿಕ್ ಮೀನ್ ಏನು? ವಾಟ್ ಇಸ್ ಜೊಮೆಟ್ರಿಕ್ ಮೀನ್ ನೋಡೋಣ. √A ಅಂದ್ರೆ x² × B ಅಂದ್ರೆ 9/x². ಸೊ ಹಾಗಾದ್ರೆ ಇಲ್ಲಿ x² ಕ್ಯಾನ್ಸಲ್. ಅರೆ ಸೊ x² + 9/x², ಈ 2 ಆ ಕಡೆ ಕಳಿಸ್ಬಿಡೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ ಡಿವೈಡ್ ಆಗಿರೋದು ಈ ಕಡೆ ಬಂದ್ರೆ ಮಲ್ಟಿಪ್ಲೈ ಆಗುತ್ತೆ. √9. ಅರೆ x² + 9/x² > 2 √9 ಬಂತು. ಹಾಗಾದ್ರೆ x² + 9/x² > 2 √9 is 3. ಸೊ ಹಾಗಾದ್ರೆ 2 × 3 6 ಆಯ್ತದು. ಅರೆ ಇಟ್ ಈಸ್ ನಥಿಂಗ್ ಬಟ್ ಇದೇನಿದು? ಇಟ್ ಈಸ್ ನಥಿಂಗ್ ಬಟ್ ಫಂಕ್ಷನ್ f(x). ಹೌದಾ? ರೇಂಜ್ ಈಸ್ ನಥಿಂಗ್ ಬಟ್ f(x). f(x) ಸಿಕ್ಬಿಡ್ತು ನನಗಿಲ್ಲಿ. f(x) > 6. ಅರೆ f(x) is nothing but y. ನಾವು ಬರೀತಿದ್ವಿ ಅಲ್ವಾ ಫಂಕ್ಷನ್ ಅಲ್ಲಿ y is nothing but f(x). ಸೊ f(x) ಅಂದ್ರೆ y > 6. ಅರೆ ಕ್ಯಾ ಬಾತ್ ಹೈ. ಮುಂದಕ್ಕೆ ಸಿಂಪಲ್ ಗೊತ್ತಾಯ್ತು ನಮ್ಗೆ. y is nothing but ರೇಂಜ್. y ವ್ಯಾಲ್ಯೂ ಗೊತ್ತಾಗೋಯ್ತು. y ಏನಿದೆ? > 6. ಹಾಗಾದ್ರೆ ರೇಂಜ್ ಏನಾಗುತ್ತೆ? ರೇಂಜ್ > 6. ಸ್ಲ್ಯಾಕ್ ಇನ್ಇಕ್ವಾಲಿಟಿ ಇರೋದ್ರಿಂದ 6 ಇಂದಾನೆ ಸ್ಟಾರ್ಟ್ ಆಗುತ್ತೆ. ಕ್ಲೋಸ್ interval 6 to infinity. > 6 ಅಂದ್ರೆ ಹೋಗ್ತಾ ಇರುತ್ತೆ 7 8 9 10 11 12 13 14 15 16 ಅಪ್ ಟು ಇನ್ಫಿನಿಟಿ ವರೆಗೂ ಹೋಗುತ್ತೆ. ಸೊ ರೇಂಜ್ ಏನಾಗುತ್ತೆ? ರೇಂಜ್ ಈಸ್ ಫ್ರಮ್ ಕ್ಲೋಸ್ಡ್ ಇಂಟರ್ವಲ್ 6 to ಓಪನ್ ಇನ್ಫಿನಿಟಿ. ಸೊ ಈಸಿ ಇದೆಯಾ? ಈ ಮೆಥಡ್ ನ ಈ ತರ ಸಮ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಗೊತ್ತಾಯ್ತಾ? ಇದು ಫಸ್ಟ್ ಮೆಥಡ್ ರೇಂಜ್ ಫೈಂಡ್ ಔಟ್ ಮಾಡೋದಕ್ಕೆ. ಅಂದ್ರೆ ಎಷ್ಟೊಂದು ಮೆಥಡ್ಸ್ ಇದಾವೆ, ಅದರೊಳಗಡೆ ಸಮ್ ಸ್ಟ್ಯಾಂಡರ್ಡ್ ಮೆಥಡ್ಸ್ ಅಲ್ಲಿ ಇದು ಫಸ್ಟ್ ಒನ್. ಸೊ ಗೊತ್ತಾಯ್ತಾ? ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ರೇಂಜ್ ಆಫ್ f(x) = tan² x + 9 cot² x + 7. ಸೊ ಇದಕ್ಕೆ ರೇಂಜ್ ಫೈಂಡ್ ಔಟ್ ಮಾಡ್ಬೇಕು. ಹೆಂಗ್ ಫೈಂಡ್ ಔಟ್ ಮಾಡೋದು? ಫಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿ. ಇಲ್ಲಿ ರೆಸಿಪ್ರೋಕಲ್ ಫಂಕ್ಷನ್ಸ್ ಇದೆಯಾ? ಅರೆ ಹೌದು. ಟ್ಯಾನ್ ಫಂಕ್ಷನ್ ಇದೆ, ಟ್ಯಾನ್ ಗೆ ರೆಸಿಪ್ರೋಕಲ್. ಕಾಟ್ ಅರೆ ಕ್ಯಾ ಬಾತ್ ಹೈ, ರೆಸಿಪ್ರೋಕಲ್ ಫಂಕ್ಷನ್ಸ್ ಇದೆ. ಹಂಗಂದ್ಮೇಲೆ ನಾನು ಏನ್ ಮಾಡಬಹುದು? ಇಲ್ಲಿ AMGM ಮೆಥಡ್ ಅಪ್ಲೈ ಮಾಡಬಹುದು. ಹಾಗಾದ್ರೆ ಮಾಡ್ಬಿಡೋಣ. ಸೊ AM > GM ಯೂಸ್ ಮಾಡೋಣ. ಇಲ್ಲಿ ಫಸ್ಟ್ ಇವೆರಡೇ ಫಂಕ್ಷನ್ ಕನ್ಸಿಡರ್ ಮಾಡ್ಕೊಳ್ಳೋಣ. ರೆಸಿಪ್ರೋಕಲ್ ಫಂಕ್ಷನ್ಸ್ ಇವು ಮಾತ್ರ, ಅದನ್ನ ಆಮೇಲೆ ನೋಡ್ಕೊಳ್ಳೋಣ. +7 ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ಸೊ ಈಗ tan² x + 9 cot² x ಇದಕ್ಕೆ ಮಾತ್ರ ಮಾಡ್ತಿದ್ದೀನಿ ನಾನು. tan² x + 9 cot² x ಇದ್ರ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡೋಣ ಈಗ. ಸೊ ಫಸ್ಟ್ ಈಗ ಹೆಂಗ್ ಮಾಡೋದು? AM ಫಸ್ಟ್ AM ಏನಾಗುತ್ತೆ? ಅರ್ಥಮೆಟಿಕ್ ಮೀನ್ ಬರ್ಕೊಳ್ಳೋಣ. ಅರ್ಥಮೆಟಿಕ್ ಮೀನ್ ಇದನ್ನ A ಅನ್ಕೊಳ್ಳೋಣ, ಇದನ್ನ B ಅನ್ಕೊಳ್ಳೋಣ. ಸೊ A + B/2 ಅಂದ್ರೆ tan² x + 9 cot² x
ಬೈ 2 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜಿ ಎಂ ನೋಡೋಣ ಅವೆರಡಕ್ಕೂ ಜಿ ಎಂ ಏನಾಗುತ್ತೆ ರೂಟ್ ಓವರ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಎ ಅಂದ್ರೆ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಂಟು ಬಿ ಅಂದ್ರೆ 9 ಕಾಟ್ ಸ್ಕ್ವೇರ್ ಎಕ್ಸ್. ಅರೆ ಹೀಗೆ ಹೆಂಗ್ ಸಾಲ್ವ್ ಮಾಡೋದು ನಮಗೆ ಗೊತ್ತು 2 ನ ಆ ಕಡೆ ಕಳಿಸ್ಬಿಡೋಣ. ಸೊ 2 ಆ ಕಡೆ ಹೋದ್ರೆ ಏನಾಗುತ್ತೆ ಫಸ್ಟ್ ಇಲ್ಲಿ ಟ್ಯಾನ್ ಸ್ಕ್ವೇರ್ ಎಕ್ಸ್ ಪ್ಲಸ್ 9 ಕಾಟ್ ಸ್ಕ್ವೇರ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಟೈಮ್ಸ್ ರೂಟ್ ಓವರ್ ಇದನ್ನ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಂಟು 9 ಕಾಟ್ ಸ್ಕ್ವೇರ್ ಎಕ್ಸ್ ನ 1 ಬೈ ಟ್ಯಾನ್ ಸ್ಕ್ವೇರ್ ಎಕ್ಸ್ ಬರೀಬಹುದಾ? ಸೊ ಟ್ಯಾನ್ ಸ್ಕ್ವೇರ್ ಎಕ್ಸ್ ಬರ್ತೀನಿ ಇಲ್ಲಿ ಟ್ಯಾನ್ ಸ್ಕ್ವೇರ್ ಎಕ್ಸ್ ಕ್ಯಾನ್ಸಲ್. ಸೊ ಟ್ಯಾನ್ ಸ್ಕ್ವೇರ್ ಎಕ್ಸ್ ಪ್ಲಸ್ 9 ಕಾಟ್ ಸ್ಕ್ವೇರ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ರೂಟ್ ಓವರ್ ಇನ್ನೇನು ಉಳಿಯುತ್ತೆ 9. ಅರೆ ರೂಟ್ 9 ಅಂದ್ರೆ 3, ಸೊ 3 2 6 ಆಗುತ್ತೆ. ಸೊ ಟ್ಯಾನ್ ಸ್ಕ್ವೇರ್ ಎಕ್ಸ್ ಪ್ಲಸ್ 9 ಕಾಟ್ ಸ್ಕ್ವೇರ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 6 ಆಯ್ತು. ಓಕೆ ಅರೆ ಇಲ್ಲೂ ಅಷ್ಟೇ ಬಂತು ಟ್ಯಾನ್ ಸ್ಕ್ವೇರ್ ಎಕ್ಸ್ ಪ್ಲಸ್ 9 ಕಾಟ್ ಸ್ಕ್ವೇರ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 6. ಇದಿಷ್ಟೇ ಅಲ್ಲ ನನ್ಗೆ ಇನ್ನೂ ಬೇಕು ಪ್ಲಸ್ ಏನ್ ಬೇಕು ಪ್ಲಸ್ 7 ಬೇಕು. ಈಗ 7 ಆಡ್ ಮಾಡೋಣ ಈ ಇನ್ಇಕ್ವಾಲಿಟಿಗೆ ಎರಡೂ ಕಡೆ. ಸೊ ಏನ್ ಬರುತ್ತೆ 7 ಆಡ್ ಮಾಡಿದ್ರೆ ನೋಡ್ಕೊಡ್ರಿ ನಾನು ಇವಾಗ 7 ಆಡ್ ಮಾಡ್ತೀನಿ ಈ ಇನ್ಇಕ್ವಾಲಿಟಿಗೆ ಏನ್ ಬರುತ್ತೆ. ಸೊ ಟ್ಯಾನ್ ಸ್ಕ್ವೇರ್ ಎಕ್ಸ್ ಪ್ಲಸ್ 9 ಕಾಟ್ ಸ್ಕ್ವೇರ್ ಎಕ್ಸ್ ಪ್ಲಸ್ 7 ಎರಡೂ ಕಡೆ 7 ಅನ್ನ ಆಡ್ ಮಾಡ್ತಾ ಇದ್ದೀನಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 6 ಪ್ಲಸ್ 7. ಸೊ ಹಾಗಾದ್ರೆ ಟ್ಯಾನ್ ಸ್ಕ್ವೇರ್ ಎಕ್ಸ್ ಪ್ಲಸ್ 9 ಕಾಟ್ ಸ್ಕ್ವೇರ್ ಎಕ್ಸ್ plus 7 greater than or equal to 6 plus 7 13. Hurray! Tan square x plus 9 cot square x plus 7 greater than or equal to 13. This whole thing is nothing but f of x. Houdalva? F of x greater than or equal to 13. F of x is nothing but y. Y greater than or equal to 13. Y is nothing but range. ಹಾಗಾದ್ರೆ 13 ಗಿನ್ನ ಜಾಸ್ತಿ ಇರೋ ಎಲ್ಲಾ ಎಲಿಮೆಂಟ್ಸ್ ಬರಿ ಅಂತ. ಸೊ ರೇಂಜ್ ಏನಾಗುತ್ತೆ ರೇಂಜ್ ಮಿನಿಮಮ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ 13 ಸ್ಲ್ಯಾಕ್ ಇನ್ಇಕ್ವಾಲಿಟಿ ಇರೋದ್ರಿಂದ ಕ್ಲೋಸ್ಡ್ ಇಂಟರ್ವಲ್ ಟು ಇನ್ಫಿನಿಟಿ ಓಪನ್ ಇನ್ಫಿನಿಟಿ. ಸೊ ಗೊತ್ತಾಯ್ತಾ ದಿಸ್ ಈಸ್ ದಿ ರೇಂಜ್ ಆಫ್ ದಿಸ್ ಫಂಕ್ಷನ್. ಸೊ ಹಾಗಾದ್ರೆ ಫಸ್ಟ್ ಮೆಥಡ್ ಎಲ್ರಿಗೂ ಗೊತ್ತಾಯ್ತು ಅನ್ಕೊಳ್ತೀನಿ, ಏನು ಡೌಟ್ ಇಲ್ಲ ಅನ್ಕೊಳ್ತೀನಿ. ಓಕೆನಾ? ಸೊ ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಸೇಮ್ ಅರ್ಥಮೆಟಿಕ್ ಜಿಯೋಮೆಟ್ರಿಕ್ ಮೀನ್ ಮೇಲೆ ಇನ್ನೊಂದು ಕ್ವಶನ್. ಇಫ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಕ್ವಶನ್ ಏನಿದೆ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಪ್ಲಸ್ 4 cosecant square x ಪ್ಲಸ್ 5. ಈ ಫಂಕ್ಷನ್ ಗೆ ರೇಂಜ್ ಫೈಂಡ್ ಔಟ್ ಮಾಡಬೇಕು. ರೇಂಜ್ ಅಂದ್ರೆ ಫಸ್ಟ್ ಯಾವ ಮೆಥಡ್ ಯೂಸ್ ಮಾಡಬಹುದು ನಾನು ಇಲ್ಲಿ ನೋಡೋಣ. ರೆಸಿಪ್ರೋಕಲ್ ಫಂಕ್ಷನ್ಸ್ ಇದೆಯಾ? ಸಿಕೆಂಟ್ ಅಂಡ್ ಕೊಸಿಕೆಂಟ್ ರೆಸಿಪ್ರೋಕಲ್ ಅಲ್ಲ, ಸಿಕೆಂಟ್ ಅಂಡ್ ಕಾಸ್ ರೆಸಿಪ್ರೋಕಲ್, ಕೊಸಿಕೆಂಟ್ ಅಂಡ್ ಸೈನ್ ರೆಸಿಪ್ರೋಕಲ್ ಫಂಕ್ಷನ್ಸ್. ಬಟ್ ಇಲ್ಲಿ ರೆಸಿಪ್ರೋಕಲ್ ಫಂಕ್ಷನ್ಸ್ ಇಲ್ಲ. ಹಾಗಾದ್ರೆ ಏನ್ ಮಾಡೋದು? ಫಸ್ಟ್ ನಾನು ಏನ್ ಮಾಡ್ತೀನಿ ಫಂಕ್ಷನ್ ನ ಆಲ್ಟ್ರೂ ಮಾಡ್ಕೊಬಹುದಾ ಅಂತ ಚೆಕ್ ಮಾಡ್ತೀನಿ. ನಾನೇನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಿಕೆಂಟ್ ಸ್ಕ್ವೇರ್ ನ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂತ ಬರೀತೀನಿ. ಬರೀಬಹುದಾ? ಪ್ಲಸ್ 4 ಕೊಸಿಕೆಂಟ್ ಸ್ಕ್ವೇರ್ ನ 1 ಪ್ಲಸ್ ಕಾಟ್ ಸ್ಕ್ವೇರ್ ಎಕ್ಸ್ ಅಂತ ಬರೀತೀನಿ. ಬರೀಬಹುದಾ? 1 ಪ್ಲಸ್ ಕಾಟ್ ಸ್ಕ್ವೇರ್ ಎಕ್ಸ್ ಪ್ಲಸ್ 5. ಸೊ ಹಾಗಾದ್ರೆ ನೋಡೋಣ. ಸೊ ನೋಡೋಣ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಫಸ್ಟ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಪ್ಲಸ್ 4 1s are 4 ಪ್ಲಸ್ 4 into cot square x, so 4 cot square x ಪ್ಲಸ್ 5. ಸೊ ಏನಾಗುತ್ತೆ ನೋಡೋಣ ಈಗ. ಎಫ್ ಆಫ್ ಎಕ್ಸ್ ಈಕ್ವಲ್ಸ್ 1 ಓಕೆ 1 ಎಲ್ಲ ನಂಬರ್ಸ್ ಆಮೇಲೆ ಬರೆಯೋಣ. ಫಸ್ಟ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಬರೀತೀನಿ. ಟ್ಯಾನ್ ಸ್ಕ್ವೇರ್ ಎಕ್ಸ್ ಪ್ಲಸ್ 4 ಕಾಟ್ ಸ್ಕ್ವೇರ್ ಎಕ್ಸ್ ಪ್ಲಸ್ 5 ಪ್ಲಸ್ 4 9 9 ಪ್ಲಸ್ 1 10. ಅರ್ರೇ ಈಗ ಇದು ರೆಸಿಪ್ರೋಕಲ್ ಫಂಕ್ಷನ್ಸ್ ಫಾರ್ಮ್ ಅಲ್ಲಿ ಇದೆ. ಟ್ಯಾನ್ ಸ್ಕ್ವೇರ್ ಎಕ್ಸ್ ಪ್ಲಸ್ 4 ಕಾಟ್ ಸ್ಕ್ವೇರ್ ಎಕ್ಸ್ ಪ್ಲಸ್ 10. ಅರ್ರೇ ಇವಾಗ ನಮಗೆ ಗೊತ್ತು am ಗ್ರೇಟರ್ ದನ್ ಆರ್ ಈಕ್ವಲ್ ಟು gm ಮೆಥಡ್ ಈ ಅಪ್ಲೈ ಮಾಡಬಹುದು. ಸೊ ಮಾಡೋಣ. ಹಾಗಾದ್ರೆ ಇದನ್ನ ನೀವೇ ಸಾಲ್ವ್ ಮಾಡ್ಕೋತೀರಾ? ಓಕೆನಾ? ಸೊ ಹಾಗಾದ್ರೆ ಇದಕ್ಕೆ ಆನ್ಸರ್ ಏನ್ ಬರುತ್ತೆ ನೋಡೋಣ, ಫೈಂಡ್ ಔಟ್ ಮಾಡಿ. ಆಲ್ರೆಡಿ ಪ್ರೀವಿಯಸ್ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟಿದ್ದೀನಿ. ಸೇಮ್ ಮೆಥಡ್, ಇದಕ್ಕೆ ಆನ್ಸರ್ ಏನ್ ಬರುತ್ತೆ ಚೆಕ್ ಮಾಡಿ. ಓಕೆನಾ? ಸೊ ದಿಸ್ ಇಸ್ ಫಸ್ಟ್ ಮೆಥಡ್. ಸೊ ಫಸ್ಟ್ ಮೆಥಡ್ am gm ಅಂದ್ರೆ ಅರ್ಥಮೆಟಿಕ್ ಮೀನ್, ಜಿಯೋಮೆಟ್ರಿಕ್ ಮೀನ್ ಯೂಸ್ ಮಾಡೋದು ಹೇಗೆ ಅಂತ ಗೊತ್ತಾಗಿದೆ ಅಲ್ವಾ? ಸೊ ಅದೇ ತರ ನೆಕ್ಸ್ಟ್
ನೆಕ್ಸ್ಟ್ ಕ್ವಶನ್ ನೋಡೋಣ. ದಿ ರೇಂಜ್ ಆಫ್ ಎಫ್ ಆಫ್ ಎಕ್ಸ್ ಈಕ್ವಲ್ 6 ಪವರ್ ಎಕ್ಸ್ ಪ್ಲಸ್ 3 ಪವರ್ ಎಕ್ಸ್ ಪ್ಲಸ್ 6 ಪವರ್ ಮೈನಸ್ ಎಕ್ಸ್ ಪ್ಲಸ್ 3 ಪವರ್ ಮೈನಸ್ ಎಕ್ಸ್ ಪ್ಲಸ್ 2. ಅಬ್ಬಾ ಸರ್ ಏನ್ ಸರ್ ಇದು ನೋಡೋ ಕ್ವಶನ್ ಇಷ್ಟೊಂದು ದೊಡ್ಡದಾಗಿದೆ, ಇದಕ್ಕೆ ಹೆಂಗ್ ಸರ್ ರೇಂಜ್ ಫೈಂಡ್ ಔಟ್ ಮಾಡೋದು? ಸಿಂಪಲ್ ಕಂಡ್ರೋ, ನೋಡೋಣ ಇದಕ್ಕೂ ಯಾವ ಮೆಥಡ್ ಅಪ್ಲೈ ಮಾಡಬಹುದು. ರೆಸಿಪ್ರೋಕಲ್ ಫಂಕ್ಷನ್ಸ್ ಇದೆಯಾ ಚೆಕ್ ಮಾಡ್ರಿ. ಫಸ್ಟ್ ರೆಸಿಪ್ರೋಕಲ್ ಫಂಕ್ಷನ್ ಇದೆಯಾ? ಹೌದು ಇದೆ. ಯಾವ್ದಂದ್ರೆ 6 ಪವರ್ ಎಕ್ಸ್ ಗೆ ರೆಸಿಪ್ರೋಕಲ್ 1/6 ಪವರ್ ಎಕ್ಸ್ ಇಸ್ ನಥಿಂಗ್ ಬಟ್ 6 ಪವರ್ ಮೈನಸ್ ಎಕ್ಸ್. 3 ಪವರ್ ಎಕ್ಸ್ ಗೆ ರೆಸಿಪ್ರೋಕಲ್ 3 ಪವರ್ ಮೈನಸ್ ಎಕ್ಸ್. ಅರ್ರೆ ಇಲ್ಲೂ ಎಂ ಜಿ ಎಂ ಮೆಥಡ್ ಅಪ್ಲೈ ಮಾಡಬಹುದು. ಸೊ ಹಾಗಾದ್ರೆ ಮಾಡ್ಬಿಡೋಣ. ಫಸ್ಟ್ ನಾನು ಗ್ರೂಪಿಂಗ್ ಮಾಡ್ಕೋತೀನಿ. ಹೇಗೆ? ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಫಸ್ಟ್ 6 ಪವರ್ ಎಕ್ಸ್ ಪ್ಲಸ್ 6 ಪವರ್ ಮೈನಸ್ ಎಕ್ಸ್ ಪ್ಲಸ್ 3 ಪವರ್ ಎಕ್ಸ್ ಪ್ಲಸ್ 3 ಪವರ್ ಮೈನಸ್ ಎಕ್ಸ್ ಪ್ಲಸ್ 2. ಸೊ ಫಸ್ಟ್ ಇವೆರಡು ಫಂಕ್ಷನ್ ರೆಸಿಪ್ರೋಕಲ್ ಅಲ್ವಾ, ಫಸ್ಟ್ ಅದಕ್ಕೆ ಎಂ ಜಿ ಎಂ ಅಪ್ಲೈ ಮಾಡೋಣ. ನೆಕ್ಸ್ಟ್ ಇವೆರಡಕ್ಕೆ ಆಮೇಲೆ 2 ನ ಆಡ್ ಮಾಡ್ಕೊಳ್ಳೋಣ. ಸೊ ನೋಡೋಣ ಫಸ್ಟ್ ಹಾಗಾದ್ರೆ ಹೆಂಗ್ ಸಾಲ್ವ್ ಮಾಡೋದು ನೋಡೋಣ. ಎಂ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಜಿ ಎಂ ಅಪ್ಲೈ ಮಾಡ್ಬಿಡೋಣ. ಫಸ್ಟ್ ಎಂ ಏನ್ ಬರುತ್ತೆ? 6 ಪವರ್ ಎಕ್ಸ್ ಪ್ಲಸ್ 6 ಪವರ್ ಮೈನಸ್ ಎಕ್ಸ್ ಬೈ 2 ಗ್ರೇಟರ್ ದನ್ ಆರ್ ಈಕ್ವಲ್ ಟು ರೂಟ್ ಓವರ್ 6 ಪವರ್ ಎಕ್ಸ್ 6 ಪವರ್ ಮೈನಸ್ ಎಕ್ಸ್. ಹೌದಲ್ವಾ? ಅರೆ 6 ಪವರ್ ಎಕ್ಸ್ 6 ಪವರ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗಿ ಏನ್ ಬರುತ್ತೆ? 1 ಬರುತ್ತೆ. ಸೊ 6 ಪವರ್ ಎಕ್ಸ್ ಪ್ಲಸ್ 6 ಪವರ್ ಮೈನಸ್ ಎಕ್ಸ್ ಇದನ್ನ ಆ ಕಡೆ ಕಳಿಸ್ಬಿಡೋಣ, ವಿಚ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 2. ಅರೆ ಅದಕ್ಕೆ ಗೊತ್ತಾಗೋಯ್ತು. ಅದೇ ತರ ಇದಕ್ಕೂ ಎಷ್ಟು ಬರುತ್ತೆ? ಇದಕ್ಕೂ ಸೇಮ್ 3 ಪವರ್ ಎಕ್ಸ್ ಪ್ಲಸ್ 3 ಪವರ್ ಮೈನಸ್ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 2 ಬಂತು. ಎರಡನ್ನೂ ಆಡ್ ಮಾಡ್ಕೊಳ್ಳೋಣ ಇವಾಗ. ಸೊ ಟೇಕ್ ದಿಸ್ ಆಸ್ 1, ದಿಸ್ ಆಸ್ 2. ಈಗ ಎರಡನ್ನೂ ಆಡ್ ಮಾಡ್ಕೊಳ್ತೀನಿ. 1 ಪ್ಲಸ್ 2 ಮಾಡ್ತೀನಿ. ಈಗ 1 ಪ್ಲಸ್ 2 ಮಾಡಿದ್ರೆ ಏನ್ ಬರುತ್ತೆ ನೋಡ್ಕೊಡ್ರಿ. 1 ಪ್ಲಸ್ 2 ಮಾಡ್ತಾ ಇದ್ದೀನಿ. 6 ಪವರ್ ಎಕ್ಸ್ ಪ್ಲಸ್ 6 ಪವರ್ ಮೈನಸ್ ಎಕ್ಸ್ ಪ್ಲಸ್ 3 ಪವರ್ ಎಕ್ಸ್ ಪ್ಲಸ್ 3 ಪವರ್ ಮೈನಸ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಪ್ಲಸ್ 2. ರೈಟ್ ಹ್ಯಾಂಡ್ ಸೈಡ್ಗೆ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಆಡ್ ಮಾಡ್ಕೊಂಡಿದ್ದೀನಿ. ಹಾಗಾದ್ರೆ 6 ಪವರ್ ಎಕ್ಸ್ ಪ್ಲಸ್ 6 ಪವರ್ ಮೈನಸ್ ಎಕ್ಸ್ ಪ್ಲಸ್ 3 ಪವರ್ ಎಕ್ಸ್ ಪ್ಲಸ್ 3 ಪವರ್ ಮೈನಸ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಪ್ಲಸ್ 2 4. ಇಷ್ಟೇ ಅಲ್ಲ, ಇನ್ನೂ ಇದೆ. ನನಗೆ ಇನ್ನೂ ಇಲ್ಲೊಂದು ಟರ್ಮ್ ಮಿಸ್ ಆಗಿದೆ. ಯಾವ್ದದು? 2 ಆಡ್ ಮಾಡೋಣ. ಸೊ 6 ಪವರ್ ಎಕ್ಸ್ ಪ್ಲಸ್ 6 ಪವರ್ ಮೈನಸ್ ಎಕ್ಸ್ ಪ್ಲಸ್ 3 ಪವರ್ ಎಕ್ಸ್ ಪ್ಲಸ್ 3 ಪವರ್ ಮೈನಸ್ ಎಕ್ಸ್ ಪ್ಲಸ್ 2 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 4 ಪ್ಲಸ್ 2. ಅರ್ರೆ 4 ಪ್ಲಸ್ 2 ವ್ಯಾಲ್ಯೂ 6. ಡೈರೆಕ್ಟ್ ಆಗಿ ಬರ್ದ್ಬಿಡೋಣ. 4 ಪ್ಲಸ್ 2 6. ಹಾಗಾದ್ರೆ ಟೋಟಲ್ ಇದಿಷ್ಟು ಸೇರಿ ಏನಾಯ್ತು? ಇಟ್ ಈಸ್ ನಥಿಂಗ್ ಬಟ್ ಎಫ್ ಆಫ್ ಎಕ್ಸ್. ಹಾಗಾದ್ರೆ ಎಫ್ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 6 ಅಂತ ಗೊತ್ತಾಯ್ತು. ಎಫ್ ಆಫ್ ಎಕ್ಸ್ ಗ್ರೇಟರ್ ದೆನ್ 6 ಅಂದ್ರೆ ವೈ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 6. ವೈ ಇಸ್ ನಥಿಂಗ್ ಬಟ್ ರೇಂಜ್. ಹಾಗಾದ್ರೆ ರೇಂಜ್ ಎಲ್ಲಿರುತ್ತೆ? ಮಿನಿಮಮ್ ವ್ಯಾಲ್ಯೂ ಅದ್ರದ್ದು ಬಂದು 6, ಕ್ಲೋಸ್ಡ್ 6 ಟು ಇನ್ಫಿನಿಟಿ. ಸೊ ದಿಸ್ ಇಸ್ AMGM ಮೆಥಡ್. ಸೊ ಇದು ಎಲ್ರಿಗೂ ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ. ಗೊತ್ತಾಯ್ತಲ್ವ ಫಸ್ಟ್ ಮೆಥಡ್? ಓಕೆ. ಸೊ ಹಾಗಾದ್ರೆ ಇಲ್ಲಿವರೆಗೂ ಮಾಡಿದ್ದು ಎಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಮಿಕ್ಕಿರೋದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಸೊ ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.